ಗೆದ್ದಿರೋದು ನನ್ನ ಇಲಾಖೆ, ಖಜಾನೆ ಇಲಾಖೆ. ಗೆದ್ದಿರೋದು ನನ್ನ ಗೆಳೆಯರ ಬಳಗ. ಗೆದ್ದಿರೋದು ನಮ್ ಡಿಒಟಿ ಸಾಹೇಬ್ರು, ಎಲ್ಲಾ ಅಡಿಷನಲ್ ಡೈರೆಕ್ಟರ್ ಸಾಹೇಬ್ರುಗಳು, ಜಾಯಿಂಟ್ ಡೈರೆಕ್ಟರ್ ಸಾಹೇಬ್ರುಗಳು, ಡೆಪ್ಟಿ ಡೈರೆಕ್ಟರ್ ಸಾಹೇಬ್ರುಗಳು, ಅಸಿಸ್ಟೆಂಟ್ ಡೈರೆಕ್ಟರ್ ಸಾಹೇಬ್ರುಗಳು, ATO ಸಾಹೇಬ್ರುಗಳು, ಮತ್ತೆ ನನ್ನ ಏನ್ ಗೆಳೆಯರ ಬಳಗದಲ್ಲಿ ನೋಡಿ ಬಿಜಾಪುರದಿಂದ ಬಂದಿದ್ದಾರೆ. ಕಾರಣ ನಾವು ಬೆಳೆಸ್ಕೊಂಡು ಹೋಗುವಂತ ಬಾಂಧವ್ಯ, ಆ ಸಂಬಂಧಗಳು, ಅದಕ್ಕೆ ಕೊಡ್ತಕ್ಕಂತ ಮೌಲ್ಯಗಳು, ಮತ್ತೆ ಇದು ಒಂದು ನಮ್ಮ ತಾಯಿಯಷ್ಟೇ ಪವಿತ್ರವಾದ ಭೂಮಿ ಇದು. ಯಾವುದು ನಮ್ಮ ಸರ್ಕಾರಿ ನೌಕರ ಸಂಘ. ಇಲ್ಲಿ ನಮ್ಮ ನೌಕರರ ನೋವು ನಲಿವುಗಳಿಗೆ ಸ್ಪಂದನೆ ಸಿಗುವಂತ ಜಾಗ. ನಾವು ಇದಕ್ಕೆ ಒಂದು ಅರ್ಥ ಕೊಡ್ಬೇಕು, ಒಂದು ನ್ಯಾಯ ದೊರಕಿಸ್ಬೇಕು. ಇದನ್ನ ಪ್ರಾಪರ್ ಆಗಿ ಮುನ್ನಡೆಸ್ಕೊಂಡು ಹೋದಂತ ನನ್ನ ಗೆಳೆಯ KP ಪ್ರದೀಪ್, ಮತ್ತೆ ಚಿದಂಬರ್, ಮತ್ತೆ ಉಮೇಶ್, ಮತ್ತೆ ನಮ್ ಸಂತು, ಮತ್ತೆ ನಮ್ಮ ಭಾನುಪ್ರಕಾಶ್, ನವೀನ್, ನಮ್ ಚಂದ್ರಪ್ಪ ಸಾಹೇಬ್ರು, ಮತ್ತೆ ಶೀತಲ್, ನಮ್ ನರಸಿಂಹಮೂರ್ತಿ ಸಾಹೇಬ್ರು, ಆಮೇಲೆ ನಮ್ಮ ಸತ್ಯಸುಂದರ್ ಸಾಹೇಬ್ರು, ನಮ್ಮ ಬಿರಾದರ್ ಸಾಹೇಬ್ರು, ಎಲ್ರೂ ಕೂಡ ಇವ್ರ ಆಶೀರ್ವಾದದ ಫಲ ಇವತ್ತು ಒಂದು ಜಯ ಅಂತ ಸಿಕ್ಕಿದೆ. ಇದು ಪ್ರಮುಖವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂತ ನಮ್ಮ ಷಡಕ್ಷರಿ ಸಾಹೇಬ್ರು ಏನಿದ್ದಾರೆ, ಮತ್ತೆ ನಮ್ಮ ಬಸವರಾಜ್ ಸಾಹೇಬ್ರು ಏನಿದ್ದಾರೆ, ಈ ಹಿಂದೆ ರಾಜ್ಯ ಹಿರಿಯ ಉಪಾಧ್ಯಕ್ಷರಾಗಿದ್ದವರು, ಆಮೇಲೆ ನಮ್ಮ ನೆಲ್ಕುದ್ರಿ ಸದಾನಂದ್ ಅವ್ರು ಇರ್ಬೋದು, ನಮ್ಮ ಹರ್ಷ ಅವ್ರು ಇರ್ಬೋದು, ಮತ್ತೆ ನಮ್ಮ ಚೇತನ್ ಅವ್ರು ಇರ್ಬೋದು, ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಎಲೆಕ್ಟ್ ಆಗಿರೋರು, ಇವರೆಲ್ಲರ ಕೃಪೆ ಆಶೀರ್ವಾದ ಇದಕ್ಕೆ ಪ್ರಮುಖ ಕಾರಣ. ಇದರಲ್ಲಿ ನಂದೇನಿಲ್ಲ, ನಾನೊಬ್ಬ ತೃಣ ಅಷ್ಟೇ, ನಾನೊಬ್ಬ ಮುಂದೆ ಇದ್ದೆ ಅಷ್ಟೇ. ಆದ್ರೆ ನನ್ನ ಹಿಂದೆ ಕೆಲಸ ಮಾಡಿದಂತವ್ರು ನನ್ನ ಗೆಳೆಯರ ಬಳಗ. ಅದರಲ್ಲೂ ನಮ್ಮ ಚಿದಂಬರ್, ನಮ್ಮ ಪ್ರದೀಪ್ ಅವರು, ನಮ್ಮ ಗೆಳೆಯ ಉಮೇಶ್ ಅವರು, ಮತ್ತೆ ನಮ್ಮ ಚಂದ್ರಪ್ಪ ಸಾಹೇಬ್ರಂತೂ ನನ್ ಬೆನ್ನಿಂದ ಬೇತಾಳ ತರ ಹಿಡಿದ್ರು. ಯಾಕೆಂದ್ರೆ ಸ್ವಲ್ಪ ನಾನು ನಿಧಾನದ ವ್ಯಕ್ತಿ. ಇವತ್ತೇನಾದ್ರೂ ಸಲ್ಬೇಕು ಅಂದ್ರೆ ಆ ಒಂದು ನನ್ನ ಗೆಳೆಯರ ಬಳಗಕ್ಕೆ ಸಲ್ಲಿ. ಈ ಜಯ ನಂದಲ್ಲ, ಈ ಜಯ ಅವ್ರಿಗೆ ಸಲ್ತಕ್ಕದ್ದು, ನನ್ನ ಇಲಾಖೆಗೆ ಸಲ್ತಕ್ಕದ್ದು, ನನ್ನ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಸಲ್ತಕ್ಕದ್ದು. ನಾನೊಬ್ಬ ಕೆಲಸ ಮಾಡ್ಲಿಕ್ಕೆ ಅಂತೇಳಿ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ನನ್ನ ಇಲಾಖೆಗಾಗಿ ನಾನು ಪ್ರಾಮಾಣಿಕವಾಗಿ ದುಡಿತೀನಿ. ಏನು 5 ವರ್ಷ ಕಾಲಾವಧಿ ಇದೆ, 5 ವರ್ಷನೂ ಕೂಡ ನನ್ನ ಪ್ರಾಮಾಣಿಕತೆಯಿಂದ ನಾನು ಎಲ್ಲರಲ್ಲಿ ಒಂದು ಒಬ್ಬನಾಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸರ್. ಒಟ್ಟು 167 ಮತ ಚಲಾವಣೆ ಆಗಿದ್ದು, 167 ಮತಗಳಲ್ಲಿ 126 ಮತಗಳನ್ನ ನನಗೆ ಕೊಟ್ಟು ಜಯಬೇರಿಗೆ ಜಯಶೀಲನಾಗಿ ಮಾಡಿದ್ರು. 126 ಮತ ಏನು ಮತ್ತೆ ಕೊಟ್ರು ಅವ್ರಿಗೆ ನಾನು ನನ್ನ ಉಸಿರಿರೋವರೆಗೂ ಕೂಡ ನಾನು ಮರೆಯೋದಿಲ್ಲ ಅಂತ ಹೇಳಿ ನಾನು. ಖಜಾನೆ ಇಲಾಖೆಯಲ್ಲಿ ನೌಕರರ ಅನೇಕ ಸಮಸ್ಯೆಗಳು ಸರ್ ಸಾಕಷ್ಟಿದೆ ಸರ್. ನಮ್ಮ ಆಕ್ಚುಲಿ ಖಜಾನೆ ಇಲಾಖೆ ಒಂದು ಪ್ರಮುಖವಾದಂತ ಇಲಾಖೆ. ಇಡೀ ರಾಜ್ಯ ಸರ್ಕಾರದ ಅರ್ಥವ್ಯವಸ್ಥೆನ ಬಹಳ ನಿಯಮಾನುಸಾರ ನೋಡ್ಕೊಂಡು ನಡೆಸ್ಕೊಂಡು ಹೋಗುವಂತದ್ದು ಏಕೈಕ ಇಲಾಖೆ ಅದು ನನ್ನ ಖಜಾನೆ ಇಲಾಖೆ. ಎಸ್ಪೆಷಲಿ ಇತ್ತೀಚಿನ ವರ್ಷಗಳಲ್ಲಿ ನಮ್ಗೊಂದು ಬಹಳ ಚಾಲೆಂಜಿಂಗ್ ಆಗಿ ಕೊಟ್ಟಂತದ್ದು ರಾಜ್ಯದ ಪ್ರಮುಖ ಯೋಜನೆಗಳಲ್ಲಿ ಒಂದಾದ ಖಜಾನೆ 2 ಅನ್ನ ಯಶಸ್ವಿ ಮಾಡ್ಬೇಕಾದ್ರೆ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ ಹಿಡಿದು ನಮ್ಮ ಪ್ರತಿಯೊಬ್ಬ ಸಿಬ್ಬಂದಿಗಳು, ಅದರಲ್ಲೂ ನಮ್ಮ ಡೈರೆಕ್ಟರ್ ಮೇಡಮ್ ಆಗಿರ್ಬೋದು, ಅವರು